हल्का सा बैग भी भारी लगे हाय। इसके लिए एक नहीं 2 उपाय, डेटॉल आईसी कूल और लाइम कूल, जो ठंडक की फीलिंग दिलाए, पसीने की बदबू वाले जर्म्स को हटाए और कर दे फुल्ली रिफ्रेश। गर्मी जाओगे भूल विद डेटॉल आईसी कूल एंड लाइम कूल। ಕನ್ನಡ ಸಾಹಿತ್ಯ ಪರಿಷತ್ತು ಮುಂಡಗೋಡ ಘಟಕದ ವತಿಯಿಂದ ರೋಟರಿ ಪ್ರೌಢಶಾಲೆಯಲ್ಲಿ ಶ್ರೀಮತಿ ನೀಲಮ್ಮಗೌಡ ಶಾನೆ ಮತ್ತು ದಿವಂಗತ ಶಿವನಗೌಡ ಪಾಟೀಲ್ ರವರ ದತ್ತಿ ನಿಧಿ ಕಾರ್ಯಕ್ರಮವನ್ನು ಶನಿವಾರ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಮಾಜಿ ಶಾಸಕರಾದ ವಿಎಸ್ ಪಾಟೀಲ್ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಡಾ ಎಂಸಿ ಜಂಬಗಿ, ಸಾಹಿತಿ ಚಿದಾನಂದ ಪಾಟೀಲ್, ಡಾ ಪಿ ಜಬ್ಬಿ ಆಗಮಿಸಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತು ಮುಂಡಗೋಡ ಘಟಕದ ಅಧ್ಯಕ್ಷರಾದ ವಸಂತ ಕೊಣಸಾಲಿ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ರೋಟರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕರಾದ ಜಿಎನ್ ಕುಲಕರ್ಣಿ, ಸಂಗಪ್ಪ ಕೊಳೂರು, ಎಸ್ಬಿ ಹೂಗಾರ, ಸುಭಾಸ ವಡ್ಡರ, ಸಿಎನ್ ಸುರಕೋಡ, ನಾಗರಾಜ ಅರ್ಕಸಾಲಿ ಇದ್ದರು. ರೋಟರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಪ್ರಾರ್ಥನೆ ಗೀತೆ ಹಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾದ ಎಸ್ಡಿ ಮುಡಣ್ಣವರ ಸ್ವಾಗತಿಸಿದರು. ಮಾಜಿ ಶಾಸಕರಾದ ವಿಎಸ್ ಪಾಟೀಲ್, ಡಾ ಎಂಸಿ ಜಂಬಗಿ, ಜಿಎನ್ ಕುಲಕರ್ಣಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಹೆಣ್ಣು ಆಗಿ ಹುಟ್ಟಿದ ನಂತರ ಮೊದಲ ಮಗಳು, ಆ ನಂತರ ಸೊಸಿ, ಆ ನಂತರ ತಾಯಿ, ಅತ್ತಿ, ಅಜ್ಜಿ ನಡೆದ ತಾಯಂದರಿಂದ ಗಣಮಕ್ಕಳು ಸಹಜ ಇದ್ರು, ಧರ್ಮ ಇರೋದು ತಾಯಂದರ ಮೇಲೆ. ಮಕ್ಕಳನ್ನ ಬೆಳೆಸುವಂಥದ್ದು ತಾಯಂದರ ಜವಾಬ್ದಾರಿ ಹೆಚ್ಚು. ಹಿಂದಿನವರು ದತ್ತು ನಿಧಿ ಅಂದಾಗ 1 ಕೋಟಿ ರೂಪಾಯಿ ಹೇಳಿದ್ವಿ. ನಮ್ಮ ತಾಯರ ಹೆಸರಲ್ಲಿ ಎಸ್.ಎ. ಪಾಟೀಲರು ಆ ಟೈಮ್ನಲ್ಲಿ 10,000 ದತ್ತು ನಿಧಿಯನ್ನು ಕೊಟ್ಟರು. 10,000 ಈಗ ಒಂದು ಕಾರ್ಯಕ್ರಮ ಮಾಡಕ್ಕೆ 5,000 10,000 ಬೇಕು. ಬರುವಂಥ ಇಂಟ್ರೆಸ್ಟು ಹೊರಗಡೆ ಬಡ್ಡಿ ಏನು ಕೊಟ್ಟರೆ ಇಂಟ್ರೆಸ್ಟ್ ಬೇರೆ ಇರ್ತೈತಿ, ಅದು ಬಂತು ಹೋದ್ರು. ಬ್ಯಾಂಕಿನ ಬಡ್ಡಿ ಅಂದ್ರೆ ಅದು ಎದಕ್ಕೂ ಸಾಲಂಗಿಲ್ಲ. ಅದ 12 ರೂಪಾಯಿ ಒಂದು 4 ಮಾಲಿ ತಂದ್ರೆ ಮುಗಿದು ಅದು ದತ್ತ ನಿಧಿಯಿಂದ ಕಾರ್ಯಕ್ರಮ ಮಾಡಲಿಕ್ಕೆ ಆಗಂಗಿಲ್ಲ.